ಆಕಳನ್ನು ಅವರ ಮನೆಯಿಂದ ಒಂದು 25 ಫುಟ್ 30 ಫುಟ್ ದೂರ ತೊಗೊಂಡು ಅದು ಆಕಳು ಗರ್ಭಿಣಿಯಾದ್ಯಂತ ಆಕಳು ಅದರ ತಲೆಯನ್ನು ಕಡಿದು ಕಾಲನ್ನು ಕಡಿದು ಹೊಟ್ಟೆಲಿರುವಂಥ ಏನು ಮಗು ಇತ್ತು ಕರು ಇತ್ತು ಅದನ್ನೆಲ್ಲ ಹೊರಗಡೆ ಒಗೆದು ಮಾಂಸಕ್ಕಾಗಿ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದಾಗ ಇದು ಅತಿ ಹೇಯವಾದಂಥ ಕೃತ್ಯ. ಇದನ್ನು ಮಲಯಾಳ ಭಾರತೀಯ ಜನತಾ ಪಕ್ಷ ಮತ್ತು ಒಂದು ನಮ್ಮ ಸನಾತನ ಧರ್ಮದ ನಾವು ಪ್ರೇಮಿಗಳು ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಈ ರೀತಿಯ ದುಷ್ಕೃತ್ಯಗಳನ್ನು ಯಾರು ಮಾಡಿದಾಗ ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಗೋಹತ್ಯೆ ಕಾಯ್ದೆ ಏನು ಬಂದಿದೆ ಆ ಪ್ರಕಾರ ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕಾಗಿದೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವರಿಗೆ ಹಿಂದೂಗಳ ಭಾವನೆ, ಸನಾತನ ಧರ್ಮದವರ ವಿಚಾರ ಅವರಿಗೆ ಅದು ಒಂದು ರೀತಿಯ ನಗಣ್ಯ ಆಗಿದೆ ಮತ್ತು ಅವಹೇಳನ ಮಾಡುವಂಥ ವಿಷಯ ಅಂತ ಅವರು ತಿಳ್ಕೊಂಡಿದ್ದಾರೆ. ಇವತ್ತಿನ ದಿನ ಮೊನ್ನೆ ದಿನ ಬೆಂಗಳೂರಲ್ಲಿ ಆಕಳ ಕೆಚ್ಚಲನ್ನು ಕೊಯ್ಯುವಂಥ ಕೆಲಸ ಏನಾದಾಗ ಸನ್ಮಾನ್ಯ ಜಮೀರ್ ಅವರು ಅದು ಅವರಿಗೆ ಆಕಳ ಕೊಡಿಸುವಂಥ ಕೆಲಸಗಳನ್ನು ಮಾಡಿದರು. ಇದಕ್ಕಾಗಿ ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಕೊಡೋದ್ರ ಬಗ್ಗೆ. ಆದರೆ ಪ್ರತಿಯೊಂದು ಆಕಳನ್ನು ಕಡಿತಾರೆ ಇಡೀ ನಮ್ಮ ಇದರಲ್ಲಿ. ಅವರಿಗೂ ಸಹ ಈ ರೀತಿಯ ವ್ಯವಸ್ಥೆ ಮಾಡ್ತಾರೆ ಈ ಜಮೀರ್ ಅವರು. ಒಂದು ಎರಡನೇದೇನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ನಮ್ಮ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಆ ಏನು ವ್ಯಕ್ತಿ ಇದ್ದ ಅವ ಬುದ್ಧಿಭ್ರಮಣೆ ಆದಂಥ ಮಂದಬುದ್ಧಿ ಆದಂಥ ವ್ಯಕ್ತಿ ಅಂತ ಹೇಳ್ತಾರೆ. ಮಂದಬುದ್ಧಿ ಆದಂಥ ವ್ಯಕ್ತಿ ಅಂತ ಹೇಳ್ತಾರೆ. ಅವ ಮಂದಬುದ್ಧಿಯವ ಇದ್ದರೆ ಅದೇ ಆಕಳ ಸಗಣಿ ಕೊಟ್ಟರೆ ತಿಂತಾನೇನು? ತಿನ್ನುವುದಿಲ್ಲ. ಹೀಗಿದ್ದಾಗ ಮಂದಬುದ್ಧಿ ಅನ್ನುವಂಥದ್ದು ಹೆಂಗಾಗ್ತದೆ? ಇದು ಮಂದಬುದ್ಧಿ ಅಲ್ಲ, ಇದು ಹಿಂದೂಗಳ ಭಾವನೆಗೆ, ಸನಾತನ ಧರ್ಮಕ್ಕೆ ಒಂದು ಅನ್ಯಾಯ ಮಾಡುವ ನಿಟ್ಟಿನಲ್ಲೇ ಇದು ಆಗುವಂಥ ಕೆಲಸ. ಆ ದುಷ್ಕರ್ಮಿಗೂ ಇನ್ನೂವರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷೆ ಆಗಲಿಲ್ಲ ಗೋಹತ್ಯೆ ಕಾಯ್ದೆ ಪ್ರಕಾರ. ಈಗ ಇದು ಹೊನ್ನಾವರದಲ್ಲಿ ನಿನ್ನೆ ಹೊಸ ಘಟನೆ ಆಗಿದ್ದಿದೆ. ಈಗ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಸನಾತನ ಧರ್ಮಕ್ಕೆ ವಿರುದ್ಧ ಮಾಡಬೇಕು, ಹಿಂದೂಗಳ ಭಾವನೆಗೆ ಘಾಸಿ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತಿನ ದಿನ ಕಾಂಗ್ರೆಸ್ಸಿಗೆ ಹಿಂದೂ ವಿರೋಧಿಗಳೇ ಮನೆ ದೇವರಾಗುತ್ತಿದ್ದಾರೆ. ಸನಾತನ ಧರ್ಮದ ವಿರೋಧಿಗಳೇ ಅವರ ಮನೆ ದೇವರು ಸಿದ್ದರಾಮಯ್ಯ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ದೇವಸ್ಥಾನಗಳಿಗೆ ಹೋಗ್ತೀರಿ, ಅಲ್ಲಿ ಅಭಿಷೇಕ ಪೂಜೆಗಳನ್ನು ಮಾಡ್ತೀವಿ, ಕುಂಭಮೇಳದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಒಂದು ಸನಾತನ ಧರ್ಮದಲ್ಲಿ ಯಾವ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಯಾವ ಕುಂಭಮೇಳಕ್ಕೆ ಹೋಗ್ತೀರಿ, ಆ ಸನ್ಯಾಸಿಗಳು ಅಲ್ಲಿದ್ದಂಥ ಪೂಜಾರಿಗಳು ಆ ಗೋವನ್ನು ದೇವರ ರೂಪದಲ್ಲಿ ಯಾವಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಗೋಗಳ ಹತ್ಯೆ ಆದಾಗ ನೀವು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳದೇನೆ ಕೇವಲ ತೋರಿಕೆಗಾಗಿ ನಿಮ್ಮ ಚಟಕ್ಕಾಗಿ ದೇವಸ್ಥಾನಗಳಿಗೆ ಹೋಗಿ ನಾಟಕ ಆಡುವಂಥ ಕೆಲಸ ಮಾಡೋದಕ್ಕಿಂತ ಗೋಹತ್ಯೆ ಏನು ಮಾಡ್ತಾ ಇದ್ದಾರೆ ಇವರನ್ನು ಬಂಧಿಸುವಂಥ ಕೆಲಸ ಕೂಡಲೇ ಮಾಡಬೇಕು, ಶೀಘ್ರವಾಗಿ ಮಾಡಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹಿಂದೂ ವಿರೋಧಿ ಭಾವನೆಗಳು, ಸನಾತನ ಧರ್ಮದ ವಿರೋಧಿ ವಿಚಾರಗಳನ್ನು ಬೆಂಬಲಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಿಂದೂಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಂಡೇಳುವಂಥ ಪರಿಸ್ಥಿತಿ ಆಗ್ತದೆ. ಮತ್ತು ಕಾರವಾರದ ಹೊನ್ನಾವರದಲ್ಲಿ ಆದಂಥದ್ದನ್ನು ಕೂಡಲೇ ಅವರನ್ನು ಬಂಧಿಸಿ ಅವರನ್ನು ಹಿಡಿಯುವಂಥ ಕೆಲಸ ಕಾರವಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಬೇಕಾಗಿದೆ. ನಾನು ಪೊಲೀಸರಿಗೂ ವಿನಂತಿ ಮಾಡ್ತೇನೆ, ನೀವು ಸಹ ಸನಾತನ ಧರ್ಮದವರು ಇದ್ದೀರಿ, ನಿಮಗೂ ಸ್ವಲ್ಪ ಒಂದು ಮಾನವೀಯತೆ ಬೇಕಾಗ್ತದೆ. ಒಂದು ಕರುವನ್ನು, ಗರ್ಭಿಣಿ ಇದ್ದಂಥ ಕರುವನ್ನು ಬರ್ಬರವಾಗಿ ಹತ್ಯೆ ಮಾಡಿ, ಮಾಂಸಕ್ಕಾಗಿ ಹತ್ಯೆ ಮಾಡಿ ಕೇವಲ ಈ ರೀತಿ ಮಾಡುವುದನ್ನು ನಾವು ಸಹಿಸಿಕೊಂಡ್ರೆ ಖಂಡಿತವಾಗಿ ನಮ್ಗೆ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಅನ್ನುವಂಥದ್ದನ್ನು ಪೊಲೀಸರು ಇದನ್ನು ಲಕ್ಷ್ಯದಲ್ಲಿಟ್ಟು ಕೂಡಲೇ ಅವನನ್ನು ಬಂಧಿಸಿ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕು ಅಂಥೇಳಿ